ನಿಮಗೆ ಗೊತ್ತಾ ಭಾರತದ ಸಿನಿಮಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ? ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯು ಸಿನಿಮಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯನ್ನು ಸಿನಿಮಾ ಕ್ಷೇತ್ರದ ಜೀವಮಾನ ಸಾಧನೆಗಾಗಿ ಕೊಡ್ತಾರೆ. ಈ ಪ್ರಶಸ್ತಿಗೆ ಈ ಹೆಸರು ಬರಲು ಕಾರಣ ಏನಂದರೆ, ದಾದಾ ಸಾಹೇಬ್ ಫಾಲ್ಕೆ ಇವರ ಪೂರ್ತಿ ಹೆಸರು ದುಂಡಿರಾಜ್ ಗೋವಿಂದ ಫಾಲ್ಕೆ. ಇವರು ಭಾರತ ಸಿನಿಮಾ ಕ್ಷೇತ್ರದ ಪಿತಾಮಹ ಅಂತ ಖ್ಯಾತಿಯಾಗಿದ್ದಾರೆ. ಇವರು ಭಾರತದ ಮೊದಲ ಸಿನಿಮಾ ಯಾವುದು ಅಂದರೆ ರಾಜ ಹರಿಶ್ಚಂದ್ರ. ಈ ಸಿನಿಮಾವು 1913ರಲ್ಲಿ ತೆರೆ ಕಂಡಿತ್ತು. ಇವರು ಆ ಸಿನಿಮಾದ ನಿರ್ಮಾಪಕ ಮತ್ತು ನಿರ್ದೇಶಕರು ಎರಡೂ ಆಗಿದ್ದರು. ಭಾರತ ಸರ್ಕಾರವು 1969ರಲ್ಲಿ ಸಿನಿಮಾ ಕ್ಷೇತ್ರದ ಸಾಧಕರಿಗಾಗಿ ಈ ಪ್ರಶಸ್ತಿಯನ್ನು ಕೊಡಲು ತೀರ್ಮಾನಿಸಿತು. ದೇವಿಕಾ ರಾಣಿಯವರು ಈ ಪ್ರಶಸ್ತಿಯ ಮೊದಲ ವಿಜೇತೆ. ಇಲ್ಲಿಯವರೆಗೂ ಭಾರತ ಸರ್ಕಾರವು ಒಟ್ಟು 54 ಪ್ರಶಸ್ತಿಯನ್ನು ನೀಡಿದೆ. 1995ರಲ್ಲಿ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಇದು ಎಲ್ಲ ಕನ್ನಡಿಗರಿಗೆ ಖುಷಿಯಾದ ವಿಷಯ. ಈ ಪ್ರಶಸ್ತಿಯು ಹೆಸರಾಂತ ಕಲಾವಿದರಾದ ರಜನಿಕಾಂತ್, ಅಮಿತಾಬ್ ಬಚ್ಚನ್ ಅವರಿಗೆ ಕೂಡ ಸಿಕ್ಕಿದೆ. ಮಿಥುನ್ ಚಕ್ರವರ್ತಿ ಅವರು ಇತ್ತೀಚಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2024ರ ವಿಜೇತರಾಗಿದ್ದಾರೆ. ಈ ಪ್ರಶಸ್ತಿಯು 1 ಸ್ವರ್ಣ ಕಮಲ, 1 ಶಾಲ್ ಹಾಗೂ 10 ಲಕ್ಷ ನಗದನ್ನು ಒಳಗೊಂಡಿರುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.